ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮನೆಯಲ್ಲೇ ಪಿಜ್ಜಾನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡ್ತಿರ್ಬೋದು ಪಿಜ್ಜಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಅದು ಓವನ್ ಇಲ್ದಿರ ಬರೀ ಪ್ಯಾನ್ ಯೂಸ್ ಮಾಡಿಕೊಂಡು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಯಾರೆಲ್ಲ ಆಲ್ರೆಡಿ ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತೀನಿ. ಸೊ ಇವಾಗ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ನೋಡ್ತಿರ್ಬೋದು ನೀವಿಲ್ಲಿ. ನಾನು ಈರುಳ್ಳಿನ ಇಟ್ಕೊಂಡಿದ್ದೀನಿ, ಕ್ಯಾಪ್ಸಿಕಮ್ ಇಟ್ಕೊಂಡಿದ್ದೀನಿ, ಮತ್ತು ಟೊಮ್ಯಾಟೊ, ಹಾಗೆ ಸ್ವೀಟ್ ಕಾರ್ನ್ನ ತೊಗೊಂಡಿದ್ದೀನಿ. ಸೊ ಈಗ ನಾನು ಇದ್ರ ಜೊತೆಗೆ ಪಿಜ್ಜಾ ಬೇಸ್ನ ಆರ್ಡರ್ ಮಾಡ್ಕೊಂಡಿದ್ದೆ ಜೆಪ್ಟೋಯಿಂದ. ನೋಡ್ತಿರ್ಬೋದು ಈ ಒಂದು ಬ್ರ್ಯಾಂಡ್ನಲ್ಲಿ ಇದು ಜಸ್ಟ್ 35 ರುಪೀಸ್ ಒಂದು ಪ್ಯಾಕೆಟ್ಗೆ. ಇದರಲ್ಲಿ 2 ಪಿಜ್ಜಾ ಬೇಸ್ ಇರುತ್ತೆ. ಸೊ 2 ಪಿಜ್ಜಾನ ನಾವು ಮಾಡ್ಕೋಬೋದು. ಸೊ ಇದನ್ನು ನಾನು ಆರ್ಡರ್ ಮಾಡಿಕೊಂಡೆ. ಮತ್ತು ನಾನು ಈ ಪಿಜ್ಜಾ ಬೇಸ್ ಜೊತೆಗೆ ಚೀಸ್ ಸ್ಪ್ರೆಡ್ ಬೇಕಾಗುತ್ತೆ. ನಾವು ಪಿಜ್ಜಾ ಎಲ್ಲ ಮಾಡೋದಕ್ಕೆ ಮೇಯ್ನಾಗಿ ಬೇಕಾಗಿರುವಂಥದ್ದು ಚೀಸು. ಸೊ ಇದನ್ನು ಕೂಡ ಅಷ್ಟೇ ಜೆಪ್ಟೋನಲ್ಲೇ ಆರ್ಡರ್ ಮಾಡಿಕೊಂಡೆ ನಾನು. ಚೀಸು ಸ್ಪ್ರೆಡ್ ನಾವೇನು ಮೇಲೆ ಮಾಡ್ತೀವಿ ಅದು. ಹಾಗೆ ಪಿಜ್ಜಾ ಆ್ಯಂಡ್ ಪಾಸ್ತಾ ಸಾಸು ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಈ ಬೇಸ್ ಮೇಲೆ ನಾವು ಫಸ್ಟು ಒಂದು ಸಾಸ್ ಬೇಕಲ್ಲ, ಸೊ ಅದು ಬಂದು ಪಿಜ್ಜಾ ಸಾಸು. ಸೊ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಪ್ಲೇಟ್ ಮೇಲೆ ಒಂದು ಪಿಜ್ಜಾ ಬೇಸ್ನ ಇಟ್ಕೊಬೇಕು. ಸೊ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಎಣ್ಣೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಎಣ್ಣೆನ ಆ್ಯಡ್ ಮಾಡೋದ್ರಿಂದ ಏನಾಗುತ್ತೆ, ಚೆನ್ನಾಗಿ ಕುಕ್ ಆಗುತ್ತೆ ಆ್ಯಂಡ್ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ ಅಂತ ಹೇಳಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೀಟಾಗೆಲ್ಲ ಸ್ಪ್ರೆಡ್ ಆದಮೇಲೆ ನಾವು ಪಿಜ್ಜಾ ಸಾಸ್ನ ಆ್ಯಡ್ ಮಾಡ್ಕೊಬೇಕು. ಸೊ ಅದಕ್ಕೂ ಮುಂಚೆ ಈ ಪ್ಲೇಟ್ನ ತೆಗೆದು ನಾನು ಡೈರೆಕ್ಟಾಗಿ ಇಡುವಂಥ ಪ್ಲೇಟ್ ಮೇಲೆ ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಆಮೇಲೆ ಎಲ್ಲ ಮಿಕ್ಸ್ ಆದಮೇಲೆ ಮತ್ತು ಈ ಪ್ಲೇಟ್ಗೆ ಇಡೋದಕ್ಕೆ ಕಷ್ಟ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ. ಸೊ ಈಗ ಈ ಪ್ಲೇಟ್ ಮೇಲೆ ಎಣ್ಣೆ ಎಲ್ಲ ಹಾಕಿ ಸ್ಪ್ರೆಡ್ ಮಾಡಿ ಇಟ್ಟಿದ್ದೀನಿ. ಈಗ ನಾನು ಇದಕ್ಕೆ ಪಿಜ್ಜಾ ಸಾಸ್ನ ಆ್ಯಡ್ ಮಾಡ್ಕೋತೀನಿ. ಪಿಜ್ಜಾ ಸಾಸ್ನ ನಾರ್ಮಲಾಗಿ 2 ಸ್ಪೂನ್ ಹಾಕಿದ್ರೆ ಸಾಕು. 2 ಸ್ಪೂನ್ ಪಿಜ್ಜಾ ಸಾಸ್ ಹಾಕಿ ನೀಟಾಗಿ ಎಲ್ಲ ಸ್ಪ್ರೆಡ್ ಮಾಡ್ಕೋಬೇಕು ನಾವು. ನನಗೆ ಪಿಜ್ಜಾ ಸಾಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದಕ್ಕೋಸ್ಕರ ನಾನು ಇದರಲ್ಲಿ ಒಂದು ಅರ್ಧ ಸ್ಪೂನ್ ಜಾಸ್ತಿನೇ ಹಾಕೋತೀನಿ. ನಿಮಗೆ ಚಾಯ್ಸು, ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕೋಬೋದು. ಇಲ್ಲ ನಿಮಗೆ ಸ್ವಲ್ಪ ಓಕೆ ನಾರ್ಮಲ್ ಆಗಿದ್ರೇ ಸಾಕು ಅಂತ ಹೇಳಿದ್ರೆ ಬರೀ 1.5 ಸ್ಪೂನು ಇಲ್ಲ 2 ಸ್ಪೂನಲ್ಲಿ ಸಾಕು ಅಂತ ಹೇಳಿ ಸ್ಟಾಪ್ ಮಾಡ್ಕೊಬೋದು. ಬಟ್ ನಾನು ಇನ್ನೂ ಒಂದು ಅರ್ಧ ಸ್ಪೂನ್ ಜಾಸ್ತಿನೇ ಹಾಕೋತೀನಿ. ನನಗೆ ಇದು ಸಿಕ್ಕಾಪಟ್ಟೆ ಇಷ್ಟ ಪಿಜ್ಜಾ ಸಾಸು, ಅದಕ್ಕೋಸ್ಕರ ನಾನು ಇನ್ನೊಂಚೂರು ಎಕ್ಸ್ಟ್ರಾನ ಹಾಕೋತೀನಿ. ಸೊ ಎಲ್ಲ ನೀಟಾಗಿ ಇವಾಗ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ, ನೋಡ್ತಿರ್ಬೋದು ನೀವು. ಸೊ ಇದನ್ನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಾದಮೇಲೆ ನಾನು ಏನದು ಚೀಸ್ ಇತ್ತಲ್ಲ, ಚೀಸ್ ಸ್ಪ್ರೆಡ್ಡು ಅದನ್ನು ಆ್ಯಡ್ ಮಾಡ್ಕೋತೀನಿ. ಈ ಚೀಸ್ ಸ್ಪ್ರೆಡ್ನ ನಾವು ಮನೇಲೂ ಕೂಡ ಮಾಡ್ಕೋಬೋದು. ಚೀಸ್ ಕ್ಯೂಬ್ಸ್ ಮಾಡಿಕೊಂಡು ಅದನ್ನು ನಾವು ತುರ್ಕೊತೀವಲ್ಲ, ಆ ಥರ ತುರ್ಕೊಂಡ್ರೆ ಈ ಚೀಸ್ ಸ್ಪ್ರೆಡ್ ರೆಡಿ ಆಗಿಬಿಡುತ್ತೆ. ಸೊ ಇದನ್ನು ಈ ಥರ ಆರ್ಡರ್ ಕೂಡ ಮಾಡ್ಕೋಬೋದು. ರೆಡಿ ಇರುವಂಥದ್ದನ್ನು ಪ್ರತಿಯೊಂದು ಐಟಮು ಕೂಡ ನಾನಿಲ್ಲಿ ತರಿಸಿರುವಂಥ ಪ್ರತಿಯೊಂದು ಐಟಮು ಸೂಪರ್ ಮಾರ್ಕೆಟ್ಗಳಲ್ಲಿ ಅವೈಲೇಬಲ್ ಇರುತ್ತೆ. ಸೊ ತಂದು ಮನೇಲೇ ಒಂದು ಸಲ ಯಾವಾಗಾದರೂ ಅಪರೂಪಕ್ಕೆ ಮಾಡಿಕೊಂಡು ತಿನ್ಬೋದು ಅಂತ ಹೇಳ್ತೀನಿ. ಈಗ ನೋಡ್ತಿರ್ಬೋದು ನಾನು ಆನಿಯನ್ ಕ್ಯೂಬ್ಸ್ ಮಾಡ್ಕೊಂಡಿದ್ದೀನಿ. ಇದು ಸೀದಾ ಕಟ್ ಮಾಡ್ಕೊಂಡಿಲ್ಲ ನಾನು, ಹಂಗೆ ಕಟ್ ಮಾಡಿ ಇದನ್ನು ಕ್ಯೂಬ್ಸ್ ಟೈಪ್ ಮಾಡ್ಕೊಂಡಿದ್ದೀನಿ. ಸೊ ನೋಡೋದಕ್ಕೂ ಚೆನ್ನಾಗಿರುತ್ತೆ, ಚೆನ್ನಾಗೂ ಕೂಡ ಕುಕ್ ಆಗುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಥರ ಮಾಡ್ಕೊಂಡಿದ್ದೀನಿ. ಸೊ ಈಗ ಈರುಳ್ಳಿ ಎಲ್ಲ ಈ ಥರ ಹಾಕ್ಕೊಂಡು ಈಗ ನೆಕ್ಸ್ಟ್ ನಾನು ಕ್ಯಾಪ್ಸಿಕಮ್ನ ಹಾಕೋತಾ ಇದ್ದೀನಿ. ನಿಮ್ಮ ಫೇವ್ರೆಟ್ ವೆಜಿಟೇಬಲ್ಸ್ ಯಾವ್ಯಾವ್ದು ಇರುತ್ತೆ, ಯಾವ್ದು ಬೇಕಿದ್ರೂ ಹಾಕ್ಕೋಬೋದು. ಅಂದರೆ ಆನಿಯನ್, ಕ್ಯಾಪ್ಸಿಕಮ್, ಮಶ್ರೂಮ್ನ ಹಾಕ್ಕೊಬೋದು ನೀವು. ಮಶ್ರೂಮ್ ಬೇಡ ಅಂದರೆ ಬರೀ ಸ್ವೀಟ್ ಕಾರ್ನಲ್ಲಿ ಕೂಡ ಮಾಡ್ಕೊಬೋದು, ಇಲ್ಲ ಬರೀ ಆನಿಯನ್ ಹಾಕಿ ಮಾಡ್ಕೊಬೋದು, ಇಲ್ಲ ಪನ್ನೀರ್ನ ಆ್ಯಡ್ ಮಾಡ್ಕೊಬೋದು. ನಿಮ್ಮ ಫೇವ್ರೇಟ್, ನಿಮ್ಮ ಚಾಯ್ಸ್ ಯಾವ್ಯಾವ್ದು ಇರುತ್ತೆ ಎಲ್ಲ ವೆಜಿಟೇಬಲ್ಸ್ನ ನೀವು ಆ್ಯಡ್ ಮಾಡ್ಕೊಬೋದು. ನೀವು ನೋಡ್ತಿರ್ಬೋದು ನಾನಿವಾಗ ಟೊಮ್ಯಾಟೊ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೊಮ್ಯಾಟೊ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹೊತ್ತು ಅದು ಏನು ಹೇಳ್ತೀವಿ ಬೇಯಿಸಿದಾಗ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಟೊಮ್ಯಾಟೋದು. ಹಾಗೆ ಈಗ ನಾನು ಸ್ವೀಟ್ ಕಾರ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಕಾರ್ನ್ನ ನಾನೇ ಬಿಡಿಸಿ ಇಟ್ಟಿದ್ದಂಥ ಕಾರ್ನ್ ಇದು. ಬಟ್ ನಿಮಗೂ ಇದೇ ಥರ ಆಲ್ರೆಡಿ ಬಿಡಿಸಿರುವಂಥದ್ದು ಕೂಡ ಸಿಗುತ್ತೆ ಸೂಪರ್ ಮಾರ್ಕೆಟ್ಗಳಲ್ಲಿ, ತೊಗೊಬೋದು. ಈಗ ಈ ಕಾರ್ನು ಕೂಡ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಸೇಮ್ ನಾವು ಡಾಮಿನೋಸಲ್ಲಿ ಪಿಜ್ಜಾ ತಿಂದರೆ ಹೇಗಿರುತ್ತೆ ಟೇಸ್ಟು ಅದೇ ಥರ ಇರುತ್ತೆ. ಬಟ್ ಅಲ್ಲಿಗೂ ಇಲ್ಲಿಗೆ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ ಈ ಫಿಲ್ಲಿಂಗ್ಸ್ ಎಲ್ಲ ಅವ್ರು ಇಷ್ಟೊಂದು ಹಾಕಲ್ಲ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಈ ಕಾರ್ನು, ಈ ಕ್ಯಾಪ್ಸಿಕಮ್ಮು, ಟೊಮ್ಯಾಟೊ, ನಾವೇನು ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೊಂಡಿದ್ದೀವಿ ಅದನ್ನೆಲ್ಲ ಚೂರೇ ಹಾಕಿರ್ತಾರೆ. ಸ್ವಲ್ಪ ಬೇಜಾರಾಗುತ್ತೆ ತೊಗೊಂಡಾಗ. ಬಟ್ ನಾವು ಮನೇಲೇ ಮಾಡಿಕೊಂಡ್ರೆ ನಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು. ಲಾಸ್ಟ್ ಟೈಮ್ ನಾನು ಪಿಜ್ಜಾ ಆರ್ಡರ್ ಮಾಡಿದ್ದು ಆರೆಗನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಗೆ ಇತ್ತು ಸ್ಟಾಕು. ಸೊ ಅದನ್ನೇ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಂದು 2 ಪ್ಯಾಕೆಟ್ ಆಗುವಷ್ಟು ಆರೆಗನೋ ಹಾಕಿದ್ದೀನಿ, ಮತ್ತು ಒಂದು ಪ್ಯಾಕೆಟ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಇದನ್ನು ಕೂಡ ಸಪ್ರೇಟಾಗಿ ತೊಗೋಬೋದು, ಬಾಟಲಲ್ಲಿ ಅವೈಲೇಬಲ್ ಇರುತ್ತೆ. ನೋಡ್ತಿರ್ಬೋದು ನಾನು ಚಿಲ್ಲಿ ಫ್ಲೇಕ್ಸ್ನು ಕೂಡ ಇವಾಗ ಆ್ಯಡ್ ಮಾಡ್ಕೋತಾ ಇದ್ದೀನಿ.
ಚಿಲ್ಲಿ ಫ್ಲೇಕ್ಸ್ ಆದಮೇಲೆ ಫೈನಲಾಗಿ ಈಗ ಮತ್ತೆ ಮೇಲೆ ಒಂದು ರೌಂಡು ಚೀಸ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಫೈನಲಾಗಿ. ಸೊ ನಿಮಗೆ ಎಷ್ಟು ಇಷ್ಟನೋ ಅಷ್ಟು ಚೀಸ್ ಹಾಕ್ಕೊಳ್ಳಿ. ಸ್ವಲ್ಪ ಜನಕ್ಕೆ ಚೀಸ್ ಜಾಸ್ತಿ ಇಷ್ಟ ಆಗೋಲ್ಲ, ಬಟ್ ಸ್ವಲ್ಪ ಜನಕ್ಕೆ ಚೀಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನನಗೆ ಚೀಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಚೀಸ್ ಹಾಕಿ ಸ್ಯಾಂಡ್ವಿಚ್ ಆಗಲಿ, ಪಿಜ್ಜಾ ಆಗಲಿ, ಚೀಸ್ ಹಾಕಿ ಏನೇ ಮಾಡಿದ್ರೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ನಾನು ಸ್ವಲ್ಪ ಜಾಸ್ತಿನೇ ಹಾಕೋತೀನಿ. ನಾನು ಆಲ್ರೆಡಿ ಪ್ಯಾನ್ನ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ಒಂದು 6ರಿಂದ 7 ನಿಮಿಷ ಇದು ಬಿಸಿಯಾಗಿದೆ. ಈಗ ನಾವೇನು ರೆಡಿ ಮಾಡಿಟ್ಟಿದ್ವಿ ಪಿಜ್ಜಾನ ಅದರಲ್ಲಿ ಇಡ್ತೀನಿ. ಇಟ್ಬಿಟ್ಟು ಕರೆಕ್ಟಾಗಿ 12ರಿಂದ 13 ನಿಮಿಷ ನಾನು ಬೇಯಿಸ್ಕೊತೀನಿ. ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಬೇಕಿದು. ಹೈ ಫ್ಲೇಮು, ಮೀಡಿಯಮ್ ಫ್ಲೇಮು ಏನರಲ್ಲೂ ಇಡೋಕ್ಕೆ ಹೋಗ್ಬೇಡಿ. ಕಂಪ್ಲೀಟಾಗಿ ಲೋ ಫ್ಲೇಮು ಒಂದು 12ರಿಂದ 13 ನಿಮಿಷ. ಸೊ ನೋಡ್ತಿದ್ದೀರಲ್ಲ, ರೆಡಿ ಆಯಿತು ಪಿಜ್ಜಾ. ಚೀಸೆಲ್ಲ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ. ಈಗ ಇದನ್ನು ಕಟ್ ಮಾಡೋಣ. ಕಟ್ ಮಾಡಿ ನಾವು ಇದನ್ನು ಟೇಸ್ಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಈ ಪಿಜ್ಜಾ ನಿಮಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ, ನಿಮಗೆ ಇದು ಇಷ್ಟ ಆಗಿದರೆ ನನಗೆ ಕಮೆಂಟ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿ, ಅಥವಾ ಏನಾದರೂ ಚೇಂಜಸ್ ಬೇಕಿದ್ರೂ ಕೂಡ ಕಮೆಂಟ್ ಮಾಡಿ. ಮತ್ತು ಫಸ್ಟ್ ಟೈಮ್ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನನಗೂ ಖುಷಿ ಆಗುತ್ತೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದರೆ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋಲಿ ನಾನು ಬೇರೆ ಬೇರೆ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ನೆಕ್ಸ್ಟ್ ಯಾವುದಾದ್ರೂ ನಿಮಗೆ ಸ್ಪೆಷಲ್ ಆಗಿರುವಂಥ ವಿಡಿಯೋ ಬೇಕಿದ್ರೆ ನನಗೆ ಕಮೆಂಟ್ ಹಾಕಿ. ಈಗ ನನ್ನ ಮಗಳು ಹೇಗಿದೆ ಅಂತ ಹೇಳಿ ರಿವ್ಯೂ ಕೊಡ್ತಾಳೆ. ಹಾಯ್ ಪಿಂಕು, ಹೇಗಿದೆ ಪಿಜ್ಜಾ? ಚೆನ್ನಾಗಿದೆಯಾ? ಬಬ್ಲು ಹೇಗಿದೆ? ವಾವ್, ಸೂಪರ್.